ನಮಸ್ಕಾರ ಬಂಧುಗಳೇ, ಇದು 100 ವರ್ಷಗಳ ಇತಿಹಾಸವಿರುವ ಮಂಗಳೂರಿನ ಮೂಡುಶೆಡ್ಡೆಯ ನಮ್ಮೂರಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಹೌದು ಮಿತ್ರರೇ, ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಸುಸಂಸ್ಕೃತರನ್ನಾಗಿಸಿ ಭಾರತದ ಒಳ್ಳೆಯ ಪ್ರಜೆಯನ್ನಾಗಿಸಿದ ನಮ್ಮೂರಿನ ಪವಿತ್ರ ದೇಗುಲವಿದು. ಇಂದು ಮತ್ತೆ ವಿದ್ಯಾರ್ಥಿಗಳನ್ನು ಮಡಿಲಲ್ಲಿ ತುಂಬೋಕೆ ಶಾಲಾ ಪ್ರಾರಂಭೋತ್ಸವವನ್ನು ಸಂಭ್ರಮದಲ್ಲಿ ಆಚರಿಸುತ್ತಿದೆ. ಬನ್ನಿ ನಾವೆಲ್ಲ ಒಮ್ಮೆ ಅತ್ತ ಸಾಗೋಣ. ಆಹಾ, ಏನು ಸಂಭ್ರಮ, ಅದೇನು ಸಡಗರ! ಎಲ್ಲ ಮಕ್ಕಳು ಪೋಷಕರು ಒಮ್ಮೆ ಭಕ್ತಿಯಿಂದ ನಮಿಸಿ ಶಾರದಾ ದೇವಿ ನೆಲೆ ನಿಂತ ಈ ವಿದ್ಯಾ ದೇಗುಲವನ್ನು ಪ್ರವೇಶಿಸಿದ ಪರಿಯಂತೂ ಅತ್ಯದ್ಭುತ. ಆಗಮಿಸಿದ ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ನಗುನಗುತ್ತ ಸ್ವಾಗತಿಸಿದ ಶಾಲೆಯ ಗುರುವೃಂದ ಅತಿಥಿ ಗಣ್ಯರ ಜೊತೆಗೂಡಿ ಹಾರೈಸುವುದು ಮಾತ್ರವಲ್ಲ, ಎಲ್ಲ ಮಕ್ಕಳಿಗೂ ಸಿಹಿ ತಿಂಡಿಯನ್ನು ನೀಡಿ ಆಶೀರ್ವಾದಿಸಿದರು. ಜೊತೆಗೆ ಪೋಷಕರಿಗೂ ಆತಿಥ್ಯವನ್ನು ನೀಡಿ ಗೌರವಿಸುವುದು ಅವಿಸ್ಮರಣೀಯವಾಗಿತ್ತು. ಇದೇನು ನಡೆಯುತ್ತಿದೆ ಅನ್ನೋ ಕೌತುಕವೇ ಶಾಲೆಯ ಪಾರದರ್ಶಕತೆ. ಶಾಲೆಗೆ ಮಕ್ಕಳನ್ನು ಸೇರಿಸುವ ಎಲ್ಲ ಪೋಷಕರ ಜೊತೆ ಅಧ್ಯಾಪಕ ವೃಂದದ ಸುಂದರ ಸಂವಾದ. ಮಕ್ಕಳು ಪಾದರಕ್ಷೆ ಜೋಡಿಸಿದ ಬಗೆ ನೋಡಿದಾಗ ಶಾಲೆಯ ಶಿಸ್ತನ್ನು ಬಿಂಬಿಸಿತು. What's your father name? Kiran. Who is your favorite teacher? Malati teacher. ಮಕ್ಕಳನ್ನ, ಗುರುಗಳನ್ನ, ವೈದ್ಯಾಧಿಕಾರಿಗಳನ್ನ ಮಾತಾಡಿಸುವ ಮೊದಲು ಎಲ್ಲ ಮಕ್ಕಳಿಗೆ ಒಮ್ಮೆ ಹಾಯ್ ಅಂತ ಹೇಳಬೇಕೆನಿಸಿತು. ಹಾಯ್. ನಮಸ್ಕಾರ, ನನ್ನ ಹೆಸರು ತದ್ವಿ. ನಾನು 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ. My name is Arjun. I am studying in 7th standard. Today I will tell few words about my school. I love my school. My school has well-known education and teachers tell to make other activities to improve our knowledge. We also get many facilities like lunch, midday meal, eggs, milk, and things like uniform. I like to tell about our teachers. Our teachers are well educated and they are teaching to the students very well. I like to tell about this. Please send your children to the government school and support for the government school. Thank you. ನನ್ನ ಹೆಸರು ರಂಜನಿ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ ಇಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ. ಈ ಶಾಲೆಯಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೋ ಅಷ್ಟೇ ಪ್ರೋತ್ಸಾಹ ನಮ್ಮ ಪ್ರತಿಭೆಗೂ ಕೊಡ್ತಾರೆ. ನಮ್ಮ ಊರಿನ ಪಕ್ಕದ ಶಾಲೆಯಲ್ಲಿ ನಡೆದ ಶತಮಾನೋತ್ಸವ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಗೆ ಬಹಳಷ್ಟು ಬಹುಮಾನ ಲಭಿಸಿದೆ. ಆ ಸ್ಪರ್ಧೆಯಲ್ಲಿ ನಾನು ಒಬ್ಳು ಸ್ಪರ್ಧಿಯಾಗಿ ಭಾಗವಹಿಸಿದ್ದೇನೆ ಅನ್ನೋಕೆ ನನಗೆ ತುಂಬಾ ಖುಷಿ ಆಗುತ್ತದೆ. ನನ್ನ ಹೆಸರು ವಿಲ್ಮಾ ಜಸ್ಟಿನ್ ರಸ್ಕೀನಾ. ನಾನು ಮೂಡುಶೆಡ್ಡೆ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಮೂಡುಶೆಡ್ಡೆ ಶಾಲೆಗೆ ಬಂದು ನಾನು 12 ವರ್ಷ ಆಯಿತು. ನನ್ನ ಹೆಸರು ವೆರೋನಿಕಾ ರಾಡ್ರಿಗಸ್. ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ ಇಲ್ಲಿ 14 ವರ್ಷದಿಂದ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ದಿನ ನಾನು ಸರಕಾರಿ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ ಇಲ್ಲಿಗೆ ಬಂದಿರುತ್ತೇನೆ. ಇವತ್ತು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ನನ್ನ ಹೆಸರು ಸವಿತಾ, BRP ಪ್ರಾಥಮಿಕ ವಿಭಾಗ, ಮಂಗಳೂರು ದಕ್ಷಿಣ. ಇಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ ಇಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು STMC ಅಧ್ಯಕ್ಷರು, ಪೋಷಕರು, ನೂತನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೆಲ್ಲ ಸೇರಿ
ಉತ್ತಮವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಹೆಚ್ಚಿನ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಈಗ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಬೇರೆ ಶಾಲೆಗೆ ಹೋದ ಮಕ್ಕಳು ಕೂಡ ಈಗ ಪುನಃ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಮೂಡುಶೆಟ್ಟಿ ಸರ್ಕಾರಿ ಶಾಲೆಯಲ್ಲಿ ಕಲಿಕೆಗೆ ಮಾತ್ರವಲ್ಲದೆ ಆಟೋಟ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಹೋಬಳಿ, ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದವರೆಗೆ ಭಾಗವಹಿಸಿ ಚದುರಂಗ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಅರ್ಹತೆಯನ್ನು ಪಡೆದ ಕೀರ್ತಿ ನಮ್ಮ ಶಾಲೆಗೆ ಲಭಿಸುತ್ತದೆ. ಈ ಶಾಲೆಯು ನನ್ನ ಆಸ್ಪತ್ರೆಯ ವ್ಯಾಪ್ತಿಗೆ ಒಳಪಡುತ್ತದೆ. ಈ ದಿನ ನಾನು ಈ ಶಾಲಾ ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟಿ ಇದೆ ಎಂದು ತಿಳಿಸಲು ಬಂದಿರುತ್ತೇನೆ. ನಮ್ಮ ಊರಿನ ಶಾಲಾಭಿವೃದ್ಧಿ ಸಮಿತಿ, ನಮ್ಮ ಊರಿನ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸಿವೆ. ಎಲ್ಲಾ ರೀತಿಯಲ್ಲಿ ಸರ್ಕಾರಿ ಶಾಲೆಗೆ ಸಹಾಯ ಹಸ್ತವನ್ನು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ HPV ವ್ಯಾಕ್ಸಿನ್ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ವಿಶೇಷ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವ ಸಲುವಾಗಿ HPV ವ್ಯಾಕ್ಸಿನ್ ಅನ್ನು ನಾವು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ನೀಡುತ್ತೇವೆ. ಅದೇ ರೀತಿ ಶಾಲಾ ಮಕ್ಕಳಿಗೆ ಕಾಲಕ್ಕೆ ಆರೋಗ್ಯ ತಪಾಸಣೆ, ಆರೋಗ್ಯ ಶಿಕ್ಷಣ, ಹದಿಹರೆಯದ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ, ಮತ್ತು 1ನೇ ಮತ್ತು 5ನೇ ತರಗತಿಯ ಮಕ್ಕಳಿಗೆ TT ಮತ್ತು TD ಇಂಜೆಕ್ಷನ್ ಹಂತವಾಗಿ ನಾವು ನೀಡುತ್ತಾ ಬರುತ್ತಿದ್ದೇವೆ. ಎಲ್ಲರೂ ಸರ್ಕಾರಿ ಶಾಲಾ ಮಕ್ಕಳಿಗೋಸ್ಕರ ಕೆಲಸವನ್ನು ಮಾಡಬೇಕು ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು. ಎಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲು ಮಾಡಬೇಕಂತ ಎಲ್ಲರ ಪರವಾಗಿ ವಿನಂತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಿತ್ಯ ನಿರಂತರ ಶಾಲಾ ಮಕ್ಕಳ ಚಟುವಟಿಕೆಯ ಬಗ್ಗೆ ಚರ್ಚಿಸುತ್ತಿರುವ ನಮ್ಮ ಶಾಲೆಯ ಅಧ್ಯಾಪಕರಿಂದ ಬಂಧುಗಳೇ, ನಮ್ಮ ಈ ಸರಕಾರಿ ಶಾಲೆಯ ಜ್ಞಾನ ಭಂಡಾರದಿಂದ ಮಿಂದೆದ್ದ ಅದೆಷ್ಟು ವಿದ್ಯಾರ್ಥಿಗಳು ಸಮಾಜದಲ್ಲಿ ಅತ್ಯುನ್ನತ ಪದವಿಯನ್ನು, ಸ್ಥಾನವನ್ನು ಅಲಂಕರಿಸಿರುವುದು ಹೆಮ್ಮೆಯ ವಿಚಾರ. ಅದಕ್ಕೊಂದು ನಿದರ್ಶನವೆಂಬಂತೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವೈದ್ಯಾಧಿಕಾರಿ ಶ್ರೀಯುತ ಪ್ರಶಾಂತ್. ನಾನು ಕೂಡ 1ರಿಂದ 10ನೇ ತರಗತಿವರೆಗೆ ಇದೇ ಕನ್ನಡ ಶಾಲೆಯಲ್ಲೇ ಕಲಿತು, ಇದೇ ಸರ್ಕಾರಿ ಶಾಲೆಯಲ್ಲಿ ಕಲಿತು, ಈಗ ನಾನು ಆರೋಗ್ಯ ಇಲಾಖೆಯಲ್ಲಿ ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಎಂಬ ಒಂದು ಹುದ್ದೆಯನ್ನು ಅಲಂಕರಿಸಿರುವುದಾದರೆ ಅದು ನನ್ನ ಶಾಲೆಯ ಮತ್ತು ನನ್ನ ಶಾಲೆಯ ಶಿಕ್ಷಕರ ಒಂದು ಶ್ರಮೆಯ ಕಾರಣ ಆಗಿರುತ್ತದೆ. ಇದರಿಂದ ಕನ್ನಡ ಶಾಲೆಯನ್ನು ನಾವು ಕಡೆಗಣಿಸುವಂತಿಲ್ಲ. ಕನ್ನಡ ಶಾಲೆಯಲ್ಲಿ ಕಲಿತವರು ಎಷ್ಟೋ ಜನ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ನನ್ನ ಫ್ರೆಂಡ್ ಮೆಸ್ಕಾಮಲ್ಲಿದ್ದಾರೆ, ನನ್ನ ಇನ್ನೊಬ್ಬ ಫ್ರೆಂಡ್ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಅದೇ ರೀತಿ ನನ್ನ ಸ್ವಂತ ತಮ್ಮಂದಿರು ಇಬ್ಬರು ಇದೇ ಸರ್ಕಾರಿ ಶಾಲೆಯಲ್ಲಿ ಕಲಿತು ಈಗ ಲಂಡನ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹೌದು, ನಮ್ಮೂರಿನ ಸರಕಾರಿ ಶಾಲೆ ನಮ್ಮನ್ನೆಲ್ಲ ಆಶೀರ್ವದಿಸಿದ ಸರಸ್ವತಿ ಮಾತೆ. ಹೆತ್ತು ಹೊತ್ತು ಸಾಕಿದ ತಾಯಿಯನ್ನು ನಾವು ಮರೆಯುವುದುಂಟೇನು? ಎಲ್ಲೋ ಹೇಗೋ ಇದ್ದರೂ ಪರವಾಗಿಲ್ಲ, ಬನ್ನಿ ಎಲ್ಲ ಒಂದಾಗೋಣ. ಅಂದು ನಮ್ಮ ಬದುಕಿಗೆ ಆಸರೆಯಾದ ಈ ದೇಗುಲದ ಅಭಿವೃದ್ಧಿಗೆ ಇಂದು ನಾವೆಲ್ಲ ಆಸರೆಯಾಗೋಣ. ನಮಸ್ಕಾರ.